ದೊಡ್ಡದಾಗಿರ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಇವತ್ತು ನಾವು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ನಮ್ಮ ಜೊತೆ ಇದ್ದಿರ್ತಕ್ಕಂಥ ಜನರಿಗೆ ಹೆಚ್ಚು ಅನುಕೂಲವನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಅವರು ಹೇಳಿದ್ರು, ನಮ್ಮ ಏನು ಈ ಒಂದು ಸಹಕಾರಿ ಸಂಘದಲ್ಲಿ ಇವತ್ತು 1500 ಜನ ಸದಸ್ಯರು ನೇಕಾರಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅದರ ಕಲ್ಪನೆ. ಯಾಕಂತ ಹೇಳಿದ್ರೆ ಗುಳಿಗುಡ್ ಪಕ್ಕದಲ್ಲಿ ಇರ್ತಕ್ಕಂಥ ಊರು, ಅವರಿಗೆ ಮೊದಲಿನಿಂದಲೂ ಕೂಡ ನನಗೂ ಕೂಡ ನಮ್ಮ ಊರಿನಲ್ಲಿ ನೇಕಾರಿದ್ದಾರೆ, ನಾವು ಅವ್ರ ಜೊತೆ ಬೆಳೆದಿದ್ದೇವೆ. ಅವರ ಒಂದು ಭಾವನೆ, ಅವರ ಒಂದು ಕಷ್ಟ ನಮಗೆಲ್ಲ ಅರ್ಥ ಆಗಿದೆ. ನಾನು ಈಗಲೂ ಕೂಡ ಟೆಕ್ಸ್ಟೈಲ್ ಕನ್ಸಲ್ಟೇಟಿವ್ ಕಮಿಟಿ ಸದಸ್ಯನಾಗಿ ಕೆಲಸವನ್ನು ಮಾಡ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ನೇಕಾರರು ಬಹಳಷ್ಟು ಇದ್ದು ಅವರ ಒಂದು ತೊಂದರೆ, ಅವರ ಕಷ್ಟ ನಮಗೆ ಗೊತ್ತಿದೆ. ಆದರೆ ಅದರ ಮಹತ್ವವೂ ಕೂಡ ಗೊತ್ತಿದೆ. ಯಾಕಂತ ಹೇಳಿದ್ರೆ ಇವತ್ತೇನು ನೇಕಾರ ಏನು ನೈತಾರೆ, ಈ ಕೈಮಗ್ಗ ನೈಗಿಂದ ಏನು ಬಟ್ಟೆ ನೈತಾರೆ, ಅದು ನಿಜವಾಗಿ ಕೂಡ ಬಹಳಷ್ಟು ಒಳ್ಳೆಯ ಬಟ್ಟೆ, ನಮಗೆ ಆರೋಗ್ಯಕ್ಕೆ ಹಿತಕರವಾಗಿರ್ತಕ್ಕಂಥ ಒಂದು ಬಟ್ಟೆ ಅನ್ನೋದನ್ನು ನಾವೆಲ್ಲ ಕೂಡ ಅರ್ಥ ಮಾಡಿಕೊಂಡಿದ್ದೇವೆ. ಅಂಥವರಿಗೆ ಇವತ್ತು ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು. ಅವ್ರಿಗೆ ಇನ್ನೂ ಒಂದು ಮಹತ್ತರವಾಗಿರ್ತಕ್ಕಂಥ ಉದ್ದೇಶ ಇದೆ. ಏನು ಅಂತ ಹೇಳಿದರೆ ಇವತ್ತು ಕೇಂದ್ರ ಸರ್ಕಾರದಿಂದ ಇವತ್ತು ಹೆಚ್ಚು ಅನುಕೂಲವನ್ನು ಪಡೆದುಕೊಂಡು ಕ್ಲಸ್ಟರನ್ನು ಮಾಡಬೇಕನ್ನುವ ಇವತ್ತು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 7 ಕ್ಲಸ್ಟರ್ದಲ್ಲಿ 3 ಕ್ಲಸ್ಟರ್ ಈಗಾಗಲೇ ನನ್ನ ಜಿಲ್ಲೆಯಲ್ಲಿ ಈಗ ಕೆಲಸ ಪ್ರಾರಂಭ ಮಾಡಿದೆ. ಇವತ್ತು ಏನು ಮುಂದೆ ನೀವು ಕೂಡ ಕ್ಲಸ್ಟರ್ ನೇಕಾರಿಕೆ ಒಂದು ಕ್ಷೇತ್ರದಲ್ಲಿ ಆ ಒಂದು ಏನು ನೀವು ಕೆಲಸ ಮಾಡಬೇಕಂತ ನೀವು ಭಾವನೆಯನ್ನು ಹೊಂದಿದ್ದೀರಿ. ಇದಕ್ಕೆ ಪೂರಕವಾಗಿ ನಾನು ಯಾಕಂತ ಹೇಳಿದರೆ ಇವತ್ತು ನನ್ನ ಸ್ನೇಹಿತರು ಗಿರಿರಾಜ್ ಸಿಂಗ್ ಮಂತ್ರಿಗಳಿದ್ದಾರೆ, ಅವ್ರಿಗೂ ಕೂಡ ನಾನು ಈ ಭಾಗಕ್ಕೆ ಬರಲಿಕ್ಕೆ ಈಗಾಗಲೇ ಕೇಳಿಕೊಂಡಿದ್ದೇನೆ. ಹೆಚ್ಚು ಇವತ್ತು ಅವರಿಂದ ನಮ್ಮ ಈ ಭಾಗದ ನೇಕಾರರಿಗೆ ಅನುಕೂಲ ಆಗಬೇಕನ್ನೋ ಒಂದು ಇಚ್ಛೆ ನನ್ನದಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಅವರೇನು ಇಚ್ಛೆ ಮಾಡಿದ್ದಾರೆ, ಅವರ ಒಂದು ಆ ಇಚ್ಛೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಈಡೇರಲಿಕ್ಕೆ ನಾನು ಸಂಪೂರ್ಣವಾಗಿ ಸಹಾಯ ಸಹಕಾರ ನೀಡ್ತೇನೆ. ಯಾಕಂತ ಹೇಳಿದ್ರೆ ಬಹುಶಃ ನಿಮಗೆಲ್ಲ ಗೊತ್ತಿದೆ, ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಇಡೀ ನಮ್ಮ ಜನತಾದಳ JDS ಬಹುಶಃ ಇವತ್ತು ನನ್ನ ಏನು ನೇಕಾರರಿಗೆ ಹೆಚ್ಚು ಸಹಾಯ ಸಹಕಾರ ಮಾಡ್ತಕ್ಕಂಥದ್ದು ನನ್ನ ಭಾವನೆಗೆ ಇವತ್ತು ಸ್ಪಂದನೆ ಮಾಡಿ ಏನು ಅವರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಸಂಪೂರ್ಣವಾದ ಕೇಂದ್ರ ಸರ್ಕಾರದ ಬೆಂಬಲ ಇರ್ತಿದೆ ಅನ್ನೋ ಒಂದು ಮಾತನ್ನು, ಒಂದು ಭರವಸೆಯನ್ನು ಅವರಿಗೆ ನಾನು ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದರು, ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಪ್ರತಿನಿತ್ಯ ತಮ್ಮ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಜೊತೆ ಬಂದಿರತಕ್ಕಂಥ ಜನರಿಗೆ, ಇವತ್ತು ರೈತರು ಇರ್ಬೋದು, ನೇಕಾರರು ಇರ್ಬೋದು, ಎಲ್ಲ ಜನರಿಗೆ ಅನುಕೂಲ ಆಗಬೇಕನ್ನುವ ಒಂದು ಭಾವನೆ ಅವರದಾಗಿದೆ.